ಕ್ವಶನ್ಸ್ ಕೇಳಿದ್ರಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡೀನಿ. ನಮ್ಮ ಅಪ್ಪನ ಯಾಕೆ ತೋರ್ಸಲ್ಲ, ಹಂಗೆ ಕೆಲವು ಕ್ವಶನ್ಸ್ ಇತ್ತು. ಈ ಮನೆ ಬಾಡಿಗೆ ಎಷ್ಟು, ಈ ವಿಡಿಯೋ ಬರುತ್ತಾ, ನೆಕ್ಸ್ಟ್ ಆ ವಿಡಿಯೋ ಬರುತ್ತಾ. ಸೆಕೆಯಾಗಿ ಒಲೆಯಾಗಿ ಮಾಡುದು ಭಾರಿ ಕಷ್ಟ, ಬಟ್ ಆದ್ರೂ ಮಾಡ್ಬೇಕು. ಇವಾಗ ತಿರುಪತಿ ತಿಮ್ಮಪ್ಪಗ ನಮ್ಮ ನಂದಿನಿ ತುಪ್ಪ ಹೋಗುತ್ತಾ, ಯಾಕಾದ್ರೂ ಏನು ಸ್ಮೆಲ್ ಬರುತ್ತೆ ತುಪ್ಪದ್ದು, ಫುಲ್ ಘಮ 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 ಅಂತಿರುತ್ತ. ಆ ಘಮ ಸ್ವಲ್ಪ ಹೊತ್ತು ವಾವ್ ತಿನ್ಬೇಕಂತ ಅನ್ಸುತ್ತೆ. ಎಲ್ಲರೂ ಇವಾಗ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡಕತ್ತಾರ, ಇವಾಗಲೇ ಸ್ಟಾರ್ಟ್ ಮಾಡಿ ಹಂಗೆ ಹಿಂಗೆ ಅಂತಂದ್ರೆ. ಸೊ ನಾನು ಅದೊಂದು ಒಳ್ಳೆ ಡಿಸಿಷನ್ ಅಂತ ಅನ್ಕೊಂಡು ವಿಡಿಯೋ ಮಾಡೋದು ಹಂಗೆಲ್ಲ ಇದ್ರೆ ಅವ್ರಿಗೆ ಮಾಡಕ್ತಾರೆ ಕೆಲ್ಸ ಇಲ್ಲ ಹಂಗೆ ಅಂತ ಹೇಳ್ತಿದ್ರು. ಬಟ್ ಇವಾಗ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡಿದಾಗ ಕಾಲೆಳಕ್ ತುಂಬಾ ಜನ ಇರ್ತಾರ, ಮತ್ತೆ ಹೀಯಾಳ್ಸಕ್ಕೂ ತುಂಬಾ ಜನ ಇರ್ತಾರ. ಸೊ ಅದು ನನಗೂ ಎಕ್ಸ್ಪೀರಿಯನ್ಸ್. ಅವಾಗ ನಾನೇನು ರೆಸ್ಪಾಂಡ್ ಮಾಡ್ಲಿಲ್ಲ ನನಗೆ ಅಂದಾಗ, ಯಾಕಂದ್ರೆ ನಾನು ಕೆಲಸ ಮಾಡಿ ಮತ್ತೆ ಅವರಿಗೆ ಅದ್ರಲ್ಲಿ ಆನ್ಸರ್ ಸಿಗ್ಲಿ ಅನ್ನೋ ರೀಸನ್. ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ನಮ್ಮ ಭಾಷೆದಾಗ ವ್ಲಾಗ್ ಮಾಡಿ ಬಹಳ ದಿನಗಳಾಗಿದೆ. ಸೊ ಈ ಒಂದು ವ್ಲಾಗ್ ನಮ್ಮ ಭಾಷೆದಾಗ ಮಾಡಕತ್ತೀನಿ. ಈ ವ್ಲಾಗ್ ಏನಂತ ಹೇಳಿ ನಿಮ್ಗೆ ತಮ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರತ್ತ. ಸೊ ನಾನು ಇವತ್ತು ಗೋಧಿ ಉಂಡಿ ಮಾಡಕತ್ತೀನಿ. ಟ್ರೈ ಮಾಡೋಣ ಅಂತ ಹೇಳಿ ಇತ್ತು, ಬಟ್ ಇವತ್ತು ಟ್ರೈ ಮಾಡಕತ್ತೀನಿ. ಈ ತರ ವಿಡಿಯೋ ಮಾಡಿ ಸ್ವಲ್ಪ ದಿನಾನ ಆತು. ವಿಡಿಯೋ ಹಾಕೋದನ್ನ ತುಂಬಾ ದಿನ ಆಗೈತಿ. ಎಡಿಟಿಂಗ್ ಆಗಕತ್ತೈತಿ. ಮತ್ತು ಕೆಲವೊಂದಿಷ್ಟು ವಿಡಿಯೋ ಹೆಂಗಂತಂದ್ರೆ ವಿಡಿಯೋ ಮಾಡಿ ಇಟ್ಟಿರ್ತೀನಿ, ಬಟ್ ಎಡಿಟ್ ಮಾಡಿರಲ್ಲ, ಲೇಟ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಇನ್ನೂ ಲೇಟ್. ಅಂದ್ರೆ ಈಗ ನನ್ನ ಹಸ್ಬೆಂಡ್ ಬಂದಿದ್ರೆ ಅವಾಗ ವಿಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅವ್ರಿಗೆ ಇರುವುದಿಲ್ಲ. ಇಲ್ಲಿಂದ ಹೋಗಿ ಆಲ್ರೆಡಿ 1 ವಾರ ಆಗಿರುತ್ತೆ. ಸೊ ಆ ಥರ ಆಗಿರುತ್ತಾ. ಓಕೆ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಯಾವುದು ನೀವೆಲ್ಲ ಕ್ವಶನ್ಸ್ ಕೇಳಿದ್ರಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡೀನಿ. ನಮ್ಮ ಅಪ್ಪನ ಯಾಕೆ ತೋರ್ಸಲ್ಲ, ಹಂಗೆ ಕೆಲವು ಕ್ವಶನ್ಸ್ ಇತ್ತು. ಈ ಮನೆ ಬಾಡಿಗೆ ಎಷ್ಟು, ಆ ಥರ ಎಲ್ಲ ಕೆಲವೊಂದಿಷ್ಟು ನಿಮ್ದು ಕ್ವಶನ್ಸ್ ಇತ್ತು. ಅದಕ್ಕೆ ನಾನು ಆನ್ಸರ್ ಮಾಡಿ ವಿಡಿಯೋ ಮಾಡಿ ಇಟ್ಟೀನಿ. ಎಡಿಟಿಂಗ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಈ ವಿಡಿಯೋ ಬರುತ್ತಾ, ನೆಕ್ಸ್ಟ್ ಆ ವಿಡಿಯೋ ಬರುತ್ತಾ. ಇಲ್ಲಿ ಈಗ ಸಿಕ್ಕಾಪಟ್ಟೆ ಮೊನ್ನೆ ಬ್ಲಾಗ್ನಾಗ ನಾನು ಹೇಳಿದ್ದೆ ತುಂಬಾ ಸೆಕೆ ಐತೆ ಅಂತಂದು. ಇವಾಗ ನನ್ಗೆ ಫುಲ್ ಅಷ್ಟು ಬೆವ್ರು ಬರಕತೈತಿ. ಇವಾಗ ಒಲಿ ಮುಂದ್ ಕುತ್ಕೊಂಡ್ ಮಾಡ್ಬೇಕಲ್ಲ, ಇನ್ನು ಸಿಕ್ಕಾಪಟ್ಟೆ ಜೋರ್ ಸೆಕೆ ಬರುತ್ತಾ. ಓಕೆ, ಪಟ ಹೋಗಿ ಮಾಡೋಣ ಅಂತ. ಏನೇನ್ ಬೇಕಂತ ಹೇಳಿ ಹೇಳ್ತೀನಿ ಬರ್ರಿ. ನಾನು ಒಲೆಯಾಗ ಮಾಡ್ತಾ ಇರುವಂತದ್ದು ಏನು ಸ್ಪೆಷಲ್ ಒಲೆಯಾಗ ಅಂತ ಅನ್ಕೊಂತಿರ್ಬೋದು, ಬಟ್ ಸ್ಪೆಷಲ್ ಅಲ್ಲ. ನಾವು ಡೈಲಿ ಅಡಿಗೆ ಮಾಡೋದ ಒಲೆಯಾಗ, ಹಂಗಾಗಿ ಒಲೆಯಾಗ ಮಾಡ್ಬೇಕು. ಈ ಸೆಕೆಯಾಗ ಒಲೆಯಾಗ ಮಾಡುದು ಭಾರಿ ಕಷ್ಟ, ಬಟ್ ಆದ್ರೂ ಮಾಡ್ಬೇಕು. ಇವಾಗ ಅದು ಸ್ವಲ್ಪ ಇದಾಗುತ್ತಾನ, ನಾನು ನಿಮ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಹೇಳ್ತೀನಿ. ಎಷ್ಟೆಷ್ಟು ಕ್ವಾಂಟಿಟಿ ತಗೊಂಡಿನಿ ಅಂತಾನು ಹೇಳ್ತೀನಿ ನಾನು. ಸೊ ಇದು ಗೋಧಿ ಹಿಟ್ಟು. ನಾವು ಗೋಧಿ ಉಂಡಿ ಮಾಡಕತ್ತೀವಲ್ಲ, ಹಂಗಾಗಿ ಗೋಧಿ ಹಿಟ್ಟು ಈ ಕಪ್ಪಲ್ಲಿ ಒಂದು ಫುಲ್ ಅಲ್ಲ, ಇಷ್ಟು ಸ್ವಲ್ಪ ಕಮ್ಮಿ ಅಷ್ಟು ತಗೊಂಡಿನಿ ಗೋಧಿ ಹಿಟ್ಟು. ನೆಕ್ಸ್ಟ್ ಡ್ರೈ ಫ್ರೂಟ್ ಹಾಕಿದ್ರೆ ಚಂದ ಆಗುತ್ತಾ, ಬಟ್ ಡ್ರೈ ಫ್ರೂಟ್ ಇವಾಗಿಲ್ಲ, ಖಾಲಿ ಆಗ್ಯಾವ ಅವು. ನಂಗೆ ತರಕೂ ನೆನಪಾಗಿಲ್ಲ. ಸೊ ಅದ್ರ ಬದ್ಲಿ ನಾನು ಒಣಗಿದ್ದ ಏನಿದೆ ಒಣಗಿದ ತೆಂಗಿನಕಾಯಿ ಈ ತರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಸಕ್ಕರೆ, ಬೆಲ್ಲ ಹಾಕ್ಬೋದು, ಬಟ್ ಬೆಲ್ಲ ಇಲ್ಲ, ಮೇ ಬಿ ಖಾಲಿ ಆಗೈತೆ ಅನ್ಸುತ್ತಾ. ಹಂಗಾಗಿ ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿನಿ. ಅದು ಕ್ವಾಂಟಿಟಿ ಎಷ್ಟನ್ನು ಮತ್ತೆ ತೋರಿಸ್ತೀನಿ ನಾನು. ಸೊ ಅದನ್ನ ಪುಡಿ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಏಲಕ್ಕಿ ಬೇಕು, ಅದನ್ನ ತಗೋಬೇಕು. ಇವಾಗ ಅದ್ರದ್ದು ಪುಡಿ ಜಜ್ಬೇಕು. ಅದನ್ನ ಏನಾರ ಪುಡಿ ಇತ್ತಂದ್ರೆ ಪುಡಿನೂ ಹಾಕೋಬಹುದು ನೀವು. ನೆಕ್ಸ್ಟ್ ಬೇಕಾಗಿರುವಂತಹದ್ದು ತುಪ್ಪ. ಆಕ್ಚುಲಿ ನಾವ್ ಈ ತುಪ್ಪ ಯೂಸ್ ಮಾಡಲ್ಲ, ಆದ್ರ ಇವಾಗ ತುಪ್ಪ ಖಾಲಿ ಆಗಿತ್ತು ಊರಂದು, ಹಂಗಾಗಿ ಇದನ್ನ ಯೂಸ್ ಮಾಡ್ಬೇಕಾಗೈತಿ. ನಾವು ತುಪ್ಪ ಏನಂದ್ರ, ನಾನು ಊರಿಂದ ಬರುವಾಗ ನಮ್ ಚಿಕ್ಕಮ್ಮ ಅಂದ್ರೆ ನಮ್ಮ ಅವ್ವನ ತಂಗಿ ಕೊಟ್ಟು ಕಳಿಸ್ತಾರೆ ನಮಗೆ ತುಪ್ಪನ. ಅದನ್ನ ಯೂಸ್ ಮಾಡ್ತೀವಿ ನಾವು, ಹೋಮ್ ಮೇಡ್ ಅದ. ಬಟ್ ಅದು ಇವಾಗಿಲ್ಲ, ಖಾಲಿ ಆಗೈತಿ. ಹಂಗಾಗಿ ಇದನ್ನ ತಗೊಂಡ್ ಬಂದಿದ್ದೆ ನಾನು ನಿನ್ನೆ. ಅದನ್ನ ಹಾಕಿ ಮಾಡುವ ಇವತ್ತು. ಸೊ ಇವಾಗ ನಾನು ಈ ಪಾತ್ರೆ ಮಸಿ ಆಗುತ್ತಲ್ಲ, ಹಂಗಾಗಿ ನಾನು ಇದಕ್ಕೆ ಬೂದಿ ಹಚ್ಚಿಟ್ಟಿದ್ದೆ. ಮತ್ತೆ ತಿಕ್ಕುವ ಕಷ್ಟ ಆಗ್ಬಾರ್ದು ಅನ್ನೋ ರೀಸನ್ಗೆ. ಇದು ಇಲ್ಲಿಕಂದ್ರೆ ನೆಕ್ಸ್ಟ್ ಇನ್ನೊಂದು ಬರುತ್ತಲ್ಲ, ಇದ್ರ ಹೆಸರು ಏನಂಗ ಗೊತ್ತಾಗವಲ್ದೆ. ನಾವು ಹಪ್ಪಳ ಎಲ್ಲ ಕರಿಯಾಕೊಂಡು ತಗೊಂತೀವಲ್ಲ, ಕರುಬಳಿಗೆ. ಕರುಬಳಿಗೆ ಅದನ್ನ ತಗೋಬಹುದು ನೀವು. ಬಟ್ ನಾನು ನಮ್ ಕರುಬಳಿಯಾಗ ಎಣ್ಣೆನ ಹಾಕಿಟ್ಟಾರ. ಸೊ ಅದಕ್ಕೆ ಇನ್ನೊಂದ್ ಸಣ್ಣದೈತೆ, ಅದು ಎಲ್ಲಿಟ್ಟಾರ ಗೊತ್ತಿಲ್ಲ, ಅದನ್ನ ಹುಡುಕ್ಬೇಕಲ್ಲ ಇವಾಗ. ಹಂಗಾಗಿ ನಾನು ಇದನ್ನ ತಗೊಂಡಿನಿ. ಇವಾಗ ಇದನ್ನ ಸ್ವಲ್ಪ ಏನಂದ್ರೆ ನಮ್ದು ಹಿಟ್ಟು, ಗೋಧಿ ಹಿಟ್ಟು ಐತಲ್ಲ, ಅದನ್ನ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಸೊ ಸ್ವಲ್ಪ ಇದು ಏನು ಪಾತ್ರೆ ಕಾಯಿಲೆ ಅದ. ಈಗ ತುಪ್ಪ ನಾನು ಇದನ್ನ ಒಡೆದೇ ಇಲ್ಲ, ಅಂದ್ರೆ ಮೇಲೆ ಓಪನ್ ಮಾಡಿಲ್ಲ ಅದನ್ನ. ಇವಾಗ ಓಪನ್ ಮಾಡ್ತೀನಿ ನಾನು.
ಇನ್ನೊಂದು ಈ ತುಪ್ಪದ ವಿಷಯ ಏನಂದ್ರ ನಂದಿನಿ ಕರ್ನಾಟಕ ತುಪ್ಪ ಅಲ್ಲ. ಸೊ ತಿರುಪತಿ ತಿಮ್ಮಪ್ಪಗೊಂದು ಅವ್ರ ಪ್ರಸಾದದಾಗ ಏನೋ ಮಿಕ್ಸ್ ಇದೆ ಹಂಗೆ ಹಿಂಗೆ ಅಂತ ಹೇಳಿ ಒಂದು ಎಲಿಗೇಷನ್ ಆಗಿತ್ತು. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವಾ, ನಿಮ್ಗೆ ಗೊತ್ತಿರ್ಬೋದು. ಆ ಟೈಮಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ಗೌರ್ಮೆಂಟ್ನ್ಯಾರು ನಾವು ನಂದಿನಿ ತುಪ್ಪನ ತರ್ಸೋಣ ಕರ್ನಾಟಕದಿಂದ ಅಂತಂದು ಇವಾಗ ತಿರುಪತಿ ತಿಮ್ಮಪ್ಪಗ ನಮ್ಮ ನಂದಿನಿ ತುಪ್ಪ ಹೋಗುತ್ತಾ. ಮತ್ತೆ ತಿರುಪತಿ ಅಲ್ಲಿ ಆ ಲಡ್ಡು ಕೌಂಟರ್ ದಾಟಿ ಹೋಗುವಾಗ, ಕೌಂಟರ್ ಆಕ್ಚುಲಿ ಮೇಲೆ ಐತಿ, ಆ ಕೌಂಟರ್ ದಾಟಿ ಹೋಗ್ಬೇಕಾದ್ರೆ ಏನು ಸ್ಮೆಲ್ ಬರುತ್ತೆ ತುಪ್ಪದು, ಫುಲ್ ಘಮ 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 ಅಂತಿರುತ್ತ. ಆ ಘಮ ಸ್ವಲ್ಪ ಹೊತ್ತು ವಾವ್ ತಿನ್ಬೇಕಂತ ಅನ್ಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾ ಹೇಳ್ತಿರೋದು. ತಿನ್ಬೇಕಂತ ಅನ್ಸುತ್ತ. ಮತ್ತೆ ಸ್ವಲ್ಪ ಹೊತ್ತಾಗಿಂದ ಅದ ಸ್ಮೆಲ್ ತಗೊಂಡು ನನ್ಗ ಏನು ತಿನ್ಬೇಕಂತ ಹೋಗ್ಬಿಡ್ತು. ಮತ್ತೆ ತಿಂದೆ ನಾನು, ಚಂದ ಇತ್ತು. ಇವಾಗ ಫಸ್ಟ್ ನಾನು ಗೋಧಿ ಹಿಟ್ಟು ಹಾಕೊಂತೀನಿ. ಇವಾಗ ನೋಡ್ರಿ, ಇದು ಡ್ರೈ ರೋಸ್ಟ್ ಆಗೈತಿ ಸ್ವಲ್ಪ. ಅಂದ್ರೆ ನಮ್ದು ಒಲಿ ಅಲ್ಲ, ಪಟ 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 ಹತ್ತಿ ಬಿಡುತ್ತಾ, ಕಟ್ಟಿಗೆ ಚಲೋ ಅದು. ಇವಾಗ ಇದಕ್ಕೆ ತುಪ್ಪ ಹಾಕಕತ್ತೀನಿ. 2 3 4 ಚಮಚದಷ್ಟು ತುಪ್ಪ ಹಾಕಿದೆ. ತಿರುಗಿಸ್ಬೇಕು ಅಂದ್ರೆ ಇದು ಘಮ ಘಮ ಅಂತ ಬರ್ಬೇಕು, ಮತ್ತೆ ಕಲರ್ ಚೇಂಜ್ ಆಗುತ್ತ. ಈ ಹಿಟ್ಟಿನ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿ ತನ ನಾವು ಹಿಂಗೆ ಮಾಡ್ಬೇಕು. ನೋಡಿ ಈ ತರ ಕಲರ್ ಬರ್ಬೇಕು ಹಿಂಗ. ಇವಾಗ ಇದಕ್ಕೆ ಇದನ್ನ ಹಾಕಿ ನೆಕ್ಸ್ಟ್ ಸಕ್ಕರೆ ಪುಡಿ ಇದೆಯಲ್ಲ ಅದನ್ನ ಎಷ್ಟು ಸಾಕು ಅನ್ಸುತ್ತೆ ನೋಡುವ. ಸ್ವೀಟ್ ಇದು ಮಾಡಿ ಮತ್ತೆ ಬೇಕಾದ್ರೆ ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಏಲಕ್ಕಿ ಪುಡಿ ಹಾಕಬೇಕು. ಹಾಕ್ತೀನಿ ಇವಾಗ. ಅದನ್ನ ಹಾಕಿ ನೆಕ್ಸ್ಟ್ ಉಂಡೆ ಕಟ್ಟಿದ್ರೆ ಆಯ್ತು. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಅದನ್ನು ಹುರ್ಕೊಂಡು ಕಟ್ ಮಾಡಿ ಹಾಕೊಂಬಿಡಿ, ಚೆನ್ನಾಗಾಗುತ್ತೆ. ಇವಾಗ ನಾನು ಏಲಕ್ಕಿ ಪುಡಿ ಮಾಡಕತ್ತೇನೆ. ಆಮೇಲೆ ಮಾಡ್ಬೇಕಿತ್ತು, ಅಷ್ಟೊತ್ತಿಗೆ ಅದು ತಣ್ಣಗಾಗುತ್ತೆ. ಸೊ ನಾವು ಉಂಡೆ ಕಟ್ಬೋದು. ಅದ್ರದ್ದು ಪರಿಮಳ ಬಾರಿ ಚಂದ ಘಮ ಘಮ ಅನ್ನಕತ್ತೈತಿ. ಅಂದ್ರೆ ತುಪ್ಪ ಹಾಕಿವಲ್ಲ, ಹಂಗಾಗಿ ಚಂದ ಸ್ಮೆಲ್ ಬರಕತ್ತೈತಿ. ಈ ದೇವಸ್ಥಾನದಾಗ ಪ್ರಸಾದ ಎಲ್ಲ ರೆಡಿ ಮಾಡೋ ಮುಂದೊಂದು ಪರಿಮಳ ಬರುತ್ತಾ. ನಮ್ಮ ಅಡಿಗೆ ಮನೆ ಹಿಂಗೈತೆ ಅಂತ ಅನ್ಕೋಬೇಡ್ರಿ, ಸಣ್ಣದೈತಲ್ಲ. ಸೊ ಹಂಗಾಗಿ ನಾವು ಇದು ಮಾಡಬೇಕಾಗುತ್ತೆ. ಇವಾಗ ಇದು ಇನ್ನು ಬಿಸಿ ಐತಿ ಸ್ವಲ್ಪ. ಹಂಗೆ ಉಂಡೆ ಕಟ್ಟುವ. ಹೆಂಗಾಗುತ್ತೆ ಗೊತ್ತಿಲ್ಲ ನಂಗೆ, ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಅದೇನೋ ಮಾಡ್ಬೇಕು ಅನ್ನಿಸ್ತು, ಹಂಗಾಗಿ ಮಾಡಕತ್ತೀನಿ. ಹೆಂಗ್ ಬರುತ್ತೆ ಏನು ಗೊತ್ತಿಲ್ಲ, ನೀವು ನೋಡ್ತೀರಲ್ಲ. ನೋಡಿದ್ಮೇಲೆ ನೀವು ಅದ್ರ ಸ್ಮೆಲ್ ಚಂದ ಬರಕತ್ತೈತಿ. ನಿಮ್ಗೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಮಾಡ್ಕೋರಿ. ನೆಕ್ಸ್ಟ್ ಇನ್ನೊಂದು ಈ ಎಡಿಟಿಂಗ್. ಇವಾಗ ನಾನು ಏನ್ ಮಾತಾಡಕತ್ತೀನಲ್ಲ, ಹಿಂಗ ಈ ತರ ವಿಡಿಯೋದಾಗ ಮಾತಾಡಿದ್ರ ಎಡಿಟಿಂಗ್ ಈಸಿ ಆಗುತ್ತಾ. ವಿಡಿಯೋ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಅದು ಸ್ವಲ್ಪ ಕಷ್ಟ, ಟೈಮ್ ತಗೊಂತೈತಿ. ಅದಕ್ಕೆ ನಾನು ವಿಡಿಯೋದಾಗ ಹೆಚ್ಚಾಗಿ ಮಾತಾಡಕ ಪ್ರಯತ್ನ ಪಡ್ತೀನಿ. ಬಟ್ ಹೊರಗಡೆ ಹೋದಾಗ ನಂಗೆ ಸ್ವಲ್ಪ ಜನ ತುಂಬಾ ಇದ್ರೆ ಹಂಗಾಗಿ ಇದ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಎಲ್ಲರೂ ಇವಾಗ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಮಾತಾಡಕತ್ತಾರ. ಇವಾಗಲೇ ಸ್ಟಾರ್ಟ್ ಮಾಡಿ ಹಂಗೆ ಹಿಂಗೆ ಅಂತಂದು. ಸೊ ನಾನು ಅದೊಂದು ಒಳ್ಳೆ ಡಿಸಿಷನ್ ಅಂತ ಅನ್ಕೊಂತೀನಿ. ಇನ್ನೂ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಬೇಕಿತ್ತು ಲಾಕ್ಡೌನ್ಯಾಗ, ಬಟ್ ಚೂರ್ ಲೇಟ್ ಆಯ್ತು. ಬಟ್ ಆದ್ರೂ ಪರವಾಗಿಲ್ಲ, ಬೇಗ ಆಯ್ತು. ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರ ಮಾಡ್ರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರ, ಇತ್ತೀಚೆಗೆ ಈಗ ಅಂತಲ್ಲ, ಮೊದ್ಲಾದ್ರೂ ಈ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದು ಹಂಗೆಲ್ಲ ಇದ್ರೆ ಅವ್ರಿಗೆ ಮಾಡಕ್ಕಾರೆ ಕೆಲ್ಸ ಇಲ್ಲ ಹಂಗೆ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಇದು ಸೆಂಟ್ರಲ್ ಗೌರ್ಮೆಂಟೇ ಹೇಳೈತೆ, ಅವರು ಒಂದು ಅವ್ರದ್ದು ಅದೊಂದು ಕೆಲಸ. ಇವಾಗ ನಾವೇನು ಇಂಜಿನಿಯರ್ ಅದೀವಿ, ಡಾಕ್ಟರ್ ಅದೀವಿ ಅಂತ ಹೆಂಗ್ ಹೇಳ್ಕೊಂತಾರ, ಹಂಗ ನಾವು ಒಬ್ರು ಕಂಟೆಂಟ್ ಕ್ರಿಯೇಟರ್ ಅದೀವಿ ಅಂತ ಹೇಳಿ ಹೇಳ್ಕೋಬಹುದು. ಅವ್ರಿಗೆ ಅದೊಂದು ಜಾಬ್ ತರ ಆಗ್ಬಿಟ್ಟೈತಿ. ನೆಕ್ಸ್ಟ್ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಶಾಲಾ ಕಾಲೇಜ್ಗಳಲ್ಲೆಲ್ಲ ಇದ್ರದ್ದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದ್ರ ಬಗ್ಗೆ ಒಂದು ಲ್ಯಾಬ್ ಓಪನ್ ಮಾಡ್ತಾರಂತ. ಅಂದ್ರೆ ಮೇ ಬಿ ಅದ್ರ ಇನ್ಫಾರ್ಮೇಶನ್ ಕೊಡೋದು, ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಏನು ಆ ತರ ಅದ್ರದ್ದು ಮಾಡ್ಯಾರ. ಅದ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರ ಇವಾಗ ನಾವೇನೋ ಒಂದು ಹೊಸ ಸ್ಟಾರ್ಟ್ ಮಾಡಿದಾಗ ಕಾಲ್ ಎಳ್ಯಕ್ ತುಂಬಾ ಜನ ಇರ್ತಾರ, ಮತ್ತೆ ಹೀಯಾಳ್ಸಕ್ಕೂ ತುಂಬಾ ಜನ ಇರ್ತಾರ. ಸೊ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗೈತಿ. ಅದಲ್ದ ಸೋಷಿಯಲ್ ಮೀಡಿಯಾದಾಗ ಬಂದು ನಾನು ಫೇಸ್ ಟು ಫೇಸ್ ಮಾತಾಡೋದು ಹಂಗೆಲ್ಲ ಇರುತ್ತಲ್ಲ. ಸೊ ಹಂಗಾಗಿ ಕೆಲವೊಂದು ಮಾತಾಡ್ಯಾರ.
ಯಾರು ಬೇರೆದಾರಲ್ಲ ನಮ್ಮವರೇ ಮಾತಾಡ್ಯಾರ. ಸೊ ಆ ಟೈಮ್ನಾಗ ನನಗ ಏನು ಈ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆಲ್ಲ ಬಂತಲ್ಲ ತುಂಬಾ ಖುಷಿ ಆಯ್ತು. ಯಾಕಂದ್ರ ನಮ್ ಬಗ್ಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ, ಅದೆಲ್ಲ ಎದಕ್ಕ ಹಂಗ ಅಂತೆಲ್ಲ ಹೇಳಿದ್ರು. ಸೊ ಇವಾಗ ಅದಕ್ಕೊಂದು ಆನ್ಸರ್ ಕೊಡ್ಬೋದು ನಾವು, ಗೌರ್ಮೆಂಟೇ ಇದು ಮಾಡೈತಿ. ಹಂಗಾಗಿ ಮಾತಾಡೋರು ಮಾತಾಡ್ತಾನ ಇರ್ಲಿ. ನಾವು ನಾನು ಅವಾಗ ನಾನೇನು ರೆಸ್ಪಾಂಡ್ ಮಾಡ್ಲಿಲ್ಲ ನನಗೆ ಅಂದಾಗ, ಯಾಕಂದ್ರೆ ನಾನು ಕೆಲಸ ಮಾಡಿ ಮತ್ತೆ ಅವರಿಗೆ ಅದ್ರಲ್ಲಿ ಆನ್ಸರ್ ಸಿಗ್ಲಿ ಅನ್ನೋ ರೀಸನ್ಗೆ ಏನು ಮಾತಾಡಿರ್ಲಿಲ್ಲ. ಬಟ್ ಇನ್ನು ನಾನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನನ್ನ ಕೆಲಸದಾಗ ನನ್ಗೆ ಯಾವಾಗ ಈ ಡಾಲರ್ ಕಂಪ್ಲೀಟ್ ಆಗಿ ಪೇಮೆಂಟ್ ಬರುತ್ತಲ್ಲ ಅದೇ ಅವ್ರಿಗೆ ಆನ್ಸರ್ ಆಗಿತ್ತ. ಸೊ ಅದಕ್ಕೆ ನಿಮ್ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಂಗ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಯಾವ್ಯಾವ ತರ ಕಂಟೆಂಟ್ ಬೇಕಂತ ಹೇಳ್ರಿ ಅಷ್ಟೇ. ಆದಷ್ಟು ಬೇಗ ಅವರಿಗೆ ಉತ್ತರನ ಕೊಡುವಂಗ ಆಗ್ಲಿ. ಇವಾಗ ಎಷ್ಟು ಉಂಡಿ ಮಾಡಿದೆ? ಒಂದು ಚಿಕ್ಕ ಉಂಡಿ ಮಾಡಿದೆ, ಉಳಿದಿದ್ದು 1 2 3 4 5 6 7 8 9 ಉಂಡಿ. ಇನ್ನೊಂದು ಆಗುತ್ತಾ 10 ಉಂಡಿ ಮಾಡಿದೆ ಆ ಒಂದು ಕಪ್ಪಲ್ಲಿ. ಅಂದ್ರೆ ಸಣ್ಣ ಸಣ್ಣ ಉಂಡಿ ಅಲ್ಲ, ದೊಡ್ಡ ದೊಡ್ಡ ಉಂಡಿ ಮಾಡೀನಿ ನಾನು, ನಾರ್ಮಲ್ ಉಂಡಿ. ತೋರಿಸ್ತೀನಿ 1 ನಿಮಿಷ. ಕ್ಯಾಮ್ರಾ ಸ್ವಲ್ಪ ದೂರ ಐತೆ ಅದು. ಮತ್ತೆ ಇದೆಲ್ಲ ಮೆಸ್ ನೋಡಿ, ನೀವೇನು ಅನ್ಕೋಬೇಡಿ. ನಮ್ದು ಅಡಿಗೆ ಮನೆ ಸಣ್ಣದು, ಬೇರೆ ಹುಡ್ಕಾಗತ್ತೀವಿ, ಮನೆ ಸಿಕ್ಕವಲ್ಲ, ಎಂತ ಮಾಡಕ್ ಆಗಲ್ಲ. ಇರುತ್ತಾನ ಹಿಂಗಾರು ಅಡ್ಜಸ್ಟ್ ಮಾಡ್ಬೇಕು. ಲೈಫಲ್ಲಿ ಇದು ನೋಡಿಲ್ಲ ಅಂತಿಲ್ಲ, ಎಲ್ಲ ನೋಡಿ ಬಂದೀನಿ ನಾನು. ಏನ್ ಹೇಳ್ತಾರೆ, 0 ಇಂದ ಇನ್ನು ಹೀರೋ ಆಗಿಲ್ಲ, 0 ಇಂದ ಈ ಲೆವೆಲ್ಗೆ ಬಂದೀವಿ ಅಷ್ಟಿಗೆ. ಏನು ನಾನು ಸಣ್ಣಗಿದ್ದಾಗ ನಮ್ದು ಊಟಕ್ಕೂ ತುಂಬಾ ಕಷ್ಟ ಇತ್ತು. ನಾವು ಊರಾಗಿದ್ವಿ ಆ ಟೈಮಲ್ಲಿ. ಅವಾಗ ಅಲ್ಲಿಂದ ಇಲ್ಲಿ ತನ ಒಂದು ಜರ್ನಿ, ಅಲ್ಲಿಂದ ಇಲ್ಲಿ ತನ ನಮ್ಮ ಅಮ್ಮ ಗಟ್ಟಿಗಿತ್ತಿ, ಆಕಿ ತುಂಬಾ ಸ್ಟ್ರಾಂಗ್. ನಾನು ನಮ್ಮ ಅಮ್ಮನಿಂದನೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್ ಅಂತಾರಲ್ಲ, ನಮ್ಮ ಆಕಿ. ಸೊ ಅಕ್ಕಿಯಿಂದ ನನಗೆ ಕೆಲವೊಂದು ಕ್ವಾಲಿಟೀಸ್ ಬಂದೈತಿ. ಧೈರ್ಯ ಆಗಿರ್ಬೋದು, ಅದೆಲ್ಲ ಸ್ಪೆಷಲ್. ಆಕೆ ಓದದೇ ಇರ್ಬೋದು, ಬಟ್ ಆಕೆ ಚಾಣಾಕ್ಷತನ ಐತಲ್ಲ, ಭಾರಿ ಐತಿ ಆಕಿ ಚಾಣಾಕ್ಷತನ, ಒಳ್ಳೇದಿರ್ಬೇಕು. ಮತ್ತೆ ಈ ಕಲಿಯುಗದಲ್ಲಿ ಪೆದ್ದರ್ ತರ ಇದ್ರೆ ತಿಂದು ಮುಗಿಸ್ತಾರ ನಮ್ಮನ್ನಷ್ಟ. ಓಕೆ, ಇಷ್ಟು ಈಸಿ ನೋಡ್ರಿ, ಪಟ್ಟನ ಆಗಿ ಹೋತು. ನಿಮ್ ಕಡೆ ಎಲ್ಲ ಏನಂತಂದ್ರ ತವ್ರ ಮನೆಯಿಂದ ಗಂಡ ಮನೆಗೆ ಹೋಗ್ಬೇಕಂದ್ರೆ ಬುತ್ತಿ ತಗೊಂಡ್ ಹೋಗ್ತಾರ, ಏನಾರ ಒಂದು ಸ್ವೀಟ್ ಮಾಡಿ ತಗೊಂಡ್ ಹೋಗ್ತಾರ. ಆ ಟೈಮ್ನಾಗ ಇದನ್ನ ಮಾಡ್ಕೋಬಹುದು, ತುಂಬಾ ಈಸಿ. ಸೊ ಇಲ್ಲೈತ್ ನೋಡ್ರಿ ಉಂಡಿ. ಕರೆಕ್ಟ್ ಝೂಮ್ ಹಾಕಿ ತೋರಿಸ್ತೀನಿ 1 ನಿಮಿಷ. ಫಸ್ಟ್ ಇದು ನಾನು ಕೈ ವಾಶ್ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ಈ ಮನೆಯಾಗ ಇದು ತುಂಬಾ ಕಾಟ ಐತಿ. ನಾರ್ಮಲ್ ಹಂಗ ಏನ್ ಐಟಮ್ ಇಟ್ರು ಅದು ಬಂದಿದ್ವಿ ಅಂತದ್ರಾಗ ಇದು ಸ್ವೀಟ್ ಇದನ್ನ ಇಟ್ರು ಬಿಡುತ್ತ ಅದು. ಸೊ ಇದನ್ನ ಕರೆಕ್ಟ್ ಆಗಿ ಇಟ್ಟು ಸಿಗ್ತೀನಿ ನಾನು. ಅದನ್ನ ಮಾಡೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಅದನ್ನ ಮಾಡ್ಲಿಕ್ಕಂದ್ರೆ ಬೆವ್ರು ಬರುತ್ತೆ ಬಿಡ್ರಿ. ಅಂತದ್ರಾಗ ನಾನು ಒಲೆ ಮುಂದ್ ಕುಂತಿದ್ದೆ. ಸೊ ಇನ್ನು ಸಿಕ್ಕಾಪಟ್ಟೆ ಸಿಕ್ಕತೈತಿ, ದೇವ್ರು ಎಲ್ಲ ಬರಕತೈತಿ. ಓಕೆ, ಇವಾಗ ನಮ್ಮ ಉಂಡಿ ನಾನು ಆಸ್ಥೆಟಿಕ್ ಆಗಿ ಅದನ್ನ ಇಟ್ಟು ರೆಡಿ ಮಾಡಕ್ ನನ್ನಂತಲೇ ಪ್ಲೇಟ್ ಇಲ್ಲ ಚಂದಂದ. ನಾನು ತಗೋಬೇಕಂತಿದ್ದೆ ಮೊನ್ನೆ ಸೂಪರ್ ಮಾರ್ಕೆಟ್ನಾಗ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಯ್ತು. ನೆಕ್ಸ್ಟ್ ಟೈಮ್ ಡಿಮಾರ್ಟಿಗೆ ನಾನು ಹೋದಾಗ ಅವಾಗ ತಗೊಂಡ್ಬರ್ತೀನಿ. ನಾನು ರೆಸಿಪ್ಸ್ ಎಲ್ಲ ಮಾಡ್ತೇನೆ. ಸೊ ಅದು ಚಂದ ವೈಟ್ ಪ್ಲೇಟ್ ಇದ್ರೆ ಚಂದ ಎದ್ದು ಕಾಣುತ್ತಾ. ಹಾಗಾಗಿ ಇವಾಗ ಸದ್ಯಕ್ಕೆ ನನ್ನಂತಲ್ಲಿ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ರಿ. ಅಂಡ್ ಇದು ನನ್ನಂತಲ್ಲಿ ಏನಿಗೆ ತಾಟ ಐತಿ ನಾನು ತೋರಿಸುವಂತದ್ದು. ಇದು ನನಗೆ ಸಣ್ಣಕ್ಕಿದ್ದಾಗ ಪ್ರೈಸ್ ಆಗಿ ಸಿಕ್ಕಿರುವಂತದ್ದು. ನಿಮ್ಗೂ ಏನಾರ ಆತರ ಮೆಮೊರೀಸ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ. ಅಂದ್ರ ಪ್ರೈಮರಿ ಹಂಗೆಲ್ಲ ಇದ್ದಾಗ ನಮ್ಗ ತಾಟು ಲೋಟೆ ಬೌಲು ಅದನ್ನೆಲ್ಲ ಕೊಡ್ತಿದ್ರು, ಏನಾರ ಪಾರ್ಟಿಸಿಪೇಟ್ ಮಾಡಿದಾಗ, ಅಂದ್ರ ಪ್ರೈಸ್ ವಿನ್ ಆದಾಗ ಅದು ಬರ್ತಿತ್ತು. ಸೊ ಇದೊಂದು ನೆಕ್ಸ್ಟ್ ಇನ್ನೊಂದು ದೊಡ್ಡ ತಾಟ ಐತಿ. ಅದು ನಾನು PUC ಒಂದು ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಬಂದಿದ್ದಕ್ಕೆ ನನಗೆ ಸಿಕ್ಕಿರುವಂತದ್ದು. ಅದು ಯಾವ್ದು ಇಂಗ್ಲಿಷ್ ಸಬ್ಜೆಕ್ಟ್ ಫಸ್ಟ್ ಬಂದಿದ್ದೆ. ಸೊ ಅದಕ್ಕೆ ಸಿಕ್ಕಿದಂತ ಥಾಟ್ ಅದು ನಾನು ಇವಾಗ ಊಟ ಮಾಡಕ್ಕೆ ಯೂಸ್ ಮಾಡ್ತೀನಿ. ಅದು ಇವಾಗ ನಂಗೆ ಸಿಗ್ಲಿಲ್ಲ, ಹಂಗಾಗಿ ಈ ತಾಟ್ ತಗೊಂಡಿನಿ. ಇದು ನನಗೆ ಅದ್ರಾಗ ಸಿಕ್ಕಿದ್ದು. ಇವಾಗ ನಮ್ಮ ಉಂಡಿ ಇಲ್ಲಿ ಸ್ವಲ್ಪ ಬಿದ್ದಿದ್ದಾಗಿದೆ. ನಮ್ಮ ಉಂಡಿ ರೆಡಿ ಆಗೈತಿ, ನಿಮ್ಗೆ ಕಾಣಿಸ್ತೈತಿ ಅನ್ಕೊಂತೀನಿ. ಜಾಸ್ತಿ ಇದು ಮಾಡಕ್ ಹೋಗಲ್ಲ, ಯಾಕಂದ್ರೆ ಇವಾಗ ಅಷ್ಟ ಕಟ್ಟಿದಲ್ಲ, ಪಟಕ್ ಅಂತ ಮುರಿದ್ರ ಮತ್ತ ಇದ್ರದ್ದು ಸ್ಮೆಲ್ ಐತಲ್ಲ, ಆಹಾ ಏನ್ ಘಮ ಘಮ ಅನ್ನತ್ತಂದ್ರ ಅಷ್ಟು ಚಂದ. ತುಪ್ಪ ಹಾಕಿವಲ್ಲ, ಸೊ ಚಂದ ಘಮ ಘಮ ಬರಕತ್ತೈತಿ. ಇವಾಗ ನಾನು ಸ್ವಲ್ಪ ತಿಂದ ಟೇಸ್ಟ್ ನೋಡ್ತೀನಿ. ಪೂರ ತಿನ್ನುವಷ್ಟು ಇದೆಯಲ್ಲ, ಯಾಕಂದ್ರೆ ಇವಾಗ ನಾನು ತುಪ್ಪ ಹಾಕಿ ಹುರಿದ್ನಲ್ಲ. ಸೊ ಅದು ಸ್ಮೆಲ್ ಜಾಸ್ತಿ ತಗೊಂಡು ನನಗೆ ಅದು ಮತ್ತೆ ತಿನ್ನುವಂಗ ಅನ್ಸಲ್ಲ. ಬಟ್ ನಾಳೆ ತಿಂತೀನಿ ನಾನು. ಇವತ್ತು ಸ್ವಲ್ಪ ಟೇಸ್ಟ್ ನಿಮ್ ಮುಂದೆ ತೋರ್ಸಕ ತಿಂತೀನಿ ನಾನು ಹೆಂಗಂತಂದು, ಹೆಂಗಾಗೈತಿ ಅಂತ ಹೇಳಿ ತೋರ್ಸಕ. ಚಂದಾಗೈತಿ, ಸಕ್ರಿ ಪರ್ಫೆಕ್ಟ್ ಕರೆಕ್ಟ್ ಆಗೈತಿ. ಹೆಚ್ಚಿನಾಗಿಲ್ಲ ಕಮ್ಮಿನೂ ಆಗಿಲ್ಲ. ನಮಗ ಅಂದ್ರೆ ನಾವು ಸ್ವಲ್ಪ ಸಕ್ರೆ ಎಲ್ಲ ಕಮ್ಮಿ ಅಲ್ಲ, ನಾರ್ಮಲ್ ನಮ್ಗೆ ಕರೆಕ್ಟ್ ಆಗೈತಿ. ಇಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಬೇರೆ ಯಾರು ತಿನ್ಬೋದು, ಬಟ್ ನಮ್ ಕಡೆ ಸ್ವಲ್ಪ ಸಕ್ರೆ ಕಮ್ಮಿ ಅನ್ನಿಸ್ಬೋದು, ಯಾಕಂದ್ರೆ ಆ ಕಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅಲ್ಲ. ಸೊ ಹಂಗಾಗಿ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ಮತ್ತೆ ಸಕ್ರೆ ಅಷ್ಟಲ್ಲ, ಬೆಲ್ಲನೂ ಹಾಕೋಬಹುದು.
ಅದು ನಿಮ್ಮ ಚಾಯ್ಸ್, ನಿಮಗೆ ಬಿಟ್ಟಿದ್ದು. ಬಟ್ ಸಕ್ಕರೆ ಹಾಕಿದ್ರೆ ಈಸಿ ದೌಡ್ ಇದಾಗುತ್ತೆ ಅನ್ನೋ ರೀಸನ್ಗೆ ನಾನು ಸಕ್ಕರೆ ಹಾಕಿದೆ. ಎಷ್ಟು ಒಂದು 5 ನಿಮಿಷದಾಗ ಮಾಡಿದೆ ನಾನು ಇದನ್ನ, ನೀವು 5 ನಿಮಿಷದಾಗ ಮಾಡ್ಬೋದು. ಸೊ ಮಾಡ್ಕೊರಿ, ತಿನ್ಕೊರಿ. ನೆಕ್ಸ್ಟ್ ಏನಾರ ಬುತ್ತಿ ಕೊಡೋದು ಹಂಗೇನಾರ, ಬುತ್ತಿ ಕೊಡೋದಲ್ಲ ಸಾರಿ, ಬುತ್ತಿ ಯಾರಿಗಾರ ತಗೊಂಡು ಹೋಗ್ಬೇಕಂದಿದ್ರೆ ಅವಾಗ ಇದನ್ನ ಮಾಡಿಕೊಂಡು ತಗೊಂಡು ಹೋಗ್ಬೋದು. ನಾವು ಕಡುಬು ಅದಕ್ಕೆಲ್ಲ ತುಂಬಾ ಟೈಮ್ ಬೇಕು, ಬಟ್ ಇದಕ್ಕೆ ಹಂಗಲ್ಲ, ಪಟ ಆಗ್ಬಿಡುತ್ತೆ, ತುಂಬಾ ಕಷ್ಟ ಅಂತ ಏನು ಅನ್ಸೋದಿಲ್ಲ. ಬಟ್ ಸ್ವಲ್ಪ ತುಪ್ಪ ಬೇಕಷ್ಟ, ಅದಿದ್ರೆ ಕೆಲಸ ಸರಳ ಆಗುತ್ತೆ. ಓಕೆ, ನಿಮ್ಗೆ ಈ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿರೋ ತಪ್ಪು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಬ್ಲಾಗ್ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.